ಧರ್ಮಸ್ಥಳದ ಕ್ಷೇತ್ರದಿಂದ ಮಾರ್ಮಿಕವಾಗಿ ಪೋಸ್ಟ್ ಮಾಡಲಾಗಿದೆ. ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಧರ್ಮಸ್ಥಳದ ಕ್ಷೇತ್ರದಿಂದ ಮಾಡಿರುವಂತಹ ಪೋಸ್ಟ್ ಇದು. ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿರುವಂತದ್ದು. ಶಿವ ತಾಂಡವ ಶುರು ಅಂತ ಹಿಂದೆ ಸಮೀರ್ ಹೇಳಿದ್ದ. ಸುಳ್ಳಿನ ಕಥೆ ಕಟ್ಟಿ ಶಿವ ತಾಂಡವ ಶುರು ಅಂತ ಹೇಳಿದ್ದ ಸಮೀರ್ ಇದೀಗ ಧರ್ಮಸ್ಥಳ ಕ್ಷೇತ್ರದಿಂದನೇ ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಧರ್ಮ ವಿರೋಧಿಗಳಿಗೆ ಕೌಂಟರ್ ಕೊಟ್ರ ಧರ್ಮಸ್ಥಳ ಅನ್ನುವಂತಹ ಪ್ರಶ್ನೆ ಇದೀಗ ಧರ್ಮಸ್ಥಳ ಕ್ಷೇತ್ರದಿಂದ ಮಾರ್ಮಿಕವಾಗಿ ಪೋಸ್ಟ್ ಮಾಡಲಾಗಿರುವಂತದ್ದು. ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತಹ ಫೋಟೋ ಪೋಸ್ಟ್ ಇದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದೇವಸ್ಥಾನದ ಮೇಲೆ ಶಿವನ ತಾಂಡವ ನೃತ್ಯದ ಫೋಟೋ ಕಾಣಿಸ್ತಾ ಇದೆ. ಇದನ್ನ ಧರ್ಮಸ್ಥಳ ಕ್ಷೇತ್ರದಿಂದ ಅಂದ್ರೆ ಧರ್ಮಸ್ಥಳ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆ ಶಿವ ತಾಂಡವ ಶುರು ಅಂತ ಸಮೀರ್ ಹೇಳಿಕೆಯನ್ನ ಕೊಟ್ಟಿದ್ದ. ಇನ್ನು ಸುಳ್ಳಿನ ಕಥೆ ಕಟ್ಟಿ ಶಿವ ತಾಂಡವ ಶುರು ಅಂತ ಹೇಳಿದ ಸಮೀರ್ ಇದೀಗ ಧರ್ಮ ವಿರೋಧಿಗಳಿಗೆ ಧರ್ಮಸ್ಥಳ ಕೌಂಟರ್ ಕೊಡ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಈ ಫೋಟೋದ ಮೂಲಕ ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಿರುವಂಥದ್ದು. ಧರ್ಮಸ್ಥಳ ಕ್ಷೇತ್ರದಿಂದ ಮಾರ್ಮಿಕ ಪೋಸ್ಟ್ ಇದು. ಒಂದ್ ಕಡೆ ಮಾಸ್ಕ್ ಮ್ಯಾನ್ ಸಿಎನ್ ಚೆನ್ನಯ್ಯ ಬಂಧನದ ಹಿನ್ನೆಲೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಧರ್ಮಸ್ಥಳದ ಕ್ಷೇತ್ರದಿಂದ ಮಾರ್ಮಿಕವಾಗಿ ಪೋಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಆ ಪೋಸ್ಟ್ ಅಲ್ಲಿ ಏನಿದೆ ಅಂದ್ರೆ ಶಿವನ ತಾಂಡವ ನೃತ್ಯದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಈ ಹಿಂದೆ ಸಮೀರ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾನೆ, ಶಿವತಾಂಡವ ಶುರು ಅಂತ ಹೇಳಿರ್ತಾನೆ. ಇದೀಗ ಧರ್ಮ ವಿರೋಧಿಗಳಿಗೆ ಧರ್ಮಸ್ಥಳ ಕೌಂಟರ್ ಕೊಡ್ತಾ ಅನ್ನುವಂತಹ ಪ್ರಶ್ನೆ